ಕಾಂಗ್ರೆಸ್ಸಿಗರೇ ಮಕಾನ ಮಂಡಳಿ ಮಾಡೋದು ಬಿಟ್ಟು ಮಾಂಸದ ಮಂಡಳಿ ಮಾಡಬೇಕೇನ್ರಿ? ಮೋದಿಜಿ ಅವರದ ಒಂದು ಚಿಂತನೆ ಏನಿದೆ ಅಂತ ಹೇಳಿದ್ರೆ, ಸಾಂಪ್ರದಾಯಿಕ ಬೆಳೆಗಳೇನಿದೆ ಇವುಗಳನ್ನೆಲ್ಲ ಒಂದು ಜಾಗತೀಕರಣ ಮಾಡಬೇಕು, ಸೂಕ್ತವಾದ ಮಾರುಕಟ್ಟೆಯನ್ನು ಜಾಗತಿಕ ಮಟ್ಟದಲ್ಲಿ ಲಭ್ಯ ಮಾಡಿಕೊಡ್ಬೇಕು ಅನ್ನೋದು ಒಂದು ಮಹತ್ವಾಕಾಂಕ್ಷೆ. ಬಿಹಾರದಲ್ಲಿ ಮಕಾನವನ್ನೇ ನಂಬಿಕೊಂಡು ಜೀವನ ಮಾಡುವಂತಹ 5 ಲಕ್ಷ ಕುಟುಂಬಗಳಿದೆ. ದೇಶಕ್ಕೆ ಪೂರಕವಾಗಿರೋ ಯಾವುದೇ ಕೆಲಸ ಮಾಡಿದ್ರು ಇವರದರಲ್ಲಿ ತೊಡರುಗಳನ್ನು ಯಾಕೆ ಹಾಕ್ತಾರೆ ಅನ್ನೋಂತಹ ಪ್ರಶ್ನೆ ಇಲ್ಲಿ ಬರುತ್ತೆ. 2030ನೇ ಇಸ್ವಿ ಬರುವ ಅಷ್ಟೊತ್ತಿಗೆ $100 ಮಿಲಿಯನ್ ಅಷ್ಟು ಹೆಚ್ಚಿನ ಮಟ್ಟಕ್ಕೆ ತಗೊಂಡೋಗಬೇಕು ಅಂತ ಹೇಳುವಂತಹ ಒಂದು ಸದುದ್ದೇಶದಿಂದ ಮಕಾನ ಬೋರ್ಡ್ ಮಾಡ್ತೀವಿ ಅಂತಾರೆ. ಬಿಹಾರದ ಚುನಾವಣೆಯ ವಿಷಯವನ್ನು ಇಟ್ಕೊಂಡು ಮೋದಿಜಿಯವರು ಇಂತಹ ಒಂದು ಚಿಂತನೆಯನ್ನು ಮಾಡಿದ್ದಾರೆ ಅಂತ ಕಾಂಗ್ರೆಸ್ ಅವರು ಉರಿ ಬೀಳ್ತಾರೆ. ಯಾವಾಗಲೂ ಉರಿತಾ ಇರುತ್ತೆ ಇವ್ರಿಗೆ. ಲೋಕಸಭಾ ಚುನಾವಣೆಯ ಸಮಯದಲ್ಲಿ ರಾಹುಲ್ ಗಾಂಧಿ ಅವರ ಒಂದು ದೊಡ್ಡ ಹಂಡೆಯನ್ನು ತೊಗೊಂಡೋಗಿ ಲಾಲೂ ಪ್ರಸಾದ್ ಯಾದವ್ ಅವರ ಜೊತೆಯಲ್ಲಿ ಒಂದು ಮಟನ್ ಬಿರಿಯಾನಿನೋ ಏನೋ ಮಾಡಿದ್ರಲ್ಲ, ಆ ರೀತಿಯಾಗಿ ಇವತ್ತು ಮಕಾನ ಬೋರ್ಡನ್ನು ಮಾಡೋದನ್ನು ಮರೆತು ಬಿಟ್ಟು ಮಾಂಸದ ಬೋರ್ಡನ್ನು ಮಾಡಬೇಕಾ, ಮಾಂಸದ ಮಂಡಳಿಯನ್ನು ಕೇಂದ್ರ ಸರ್ಕಾರ ಸ್ಥಾಪನೆ ಮಾಡಬೇಕಾ? ಟಿ ವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ, ಕಾಂಗ್ರೆಸ್ಸಿಗರೇ ಮಕಾನ ಮಂಡಳಿ ಮಾಡೋದು ಬಿಟ್ಟು ಮಾಂಸದ ಮಂಡಳಿ ಮಾಡಬೇಕೇನ್ರಿ? ಸ್ನೇಹಿತರೆ, ಮಕಾನ ಅಂತ ಹೇಳ್ತಕ್ಕಂಥದ್ದು ಒಂದು ಸಾಂಪ್ರದಾಯಿಕ ಬೆಳೆ. ಇದು ಅತ್ಯಂತ ವಿರಳವಾಗಿ ಸಿಗ್ತಕ್ಕಂತಹ ಒಂದು ಧಾನ್ಯ. ಇದು ತಾವರೆ ಹೂವಿನಿಂದ ಉತ್ಪತ್ತಿ ಆಗುತ್ತೆ. ಅಂದರೆ ತಾವರೆ ಹೂವದ ಬೀಜ, ನಾವೀಗ ತುಳಸಿ ಕಾಮಕಸ್ತೂರಿ ಬೀಜವನ್ನು ನೋಡ್ತೀವಲ್ಲ, ಆ ರೀತಿಯಾದಂಥ ಒಂದು ಬೀಜ. ಇದನ್ನು ಹಲವಾರು ತಿನಿಸುಗಳಲ್ಲಿ ಉಪಯೋಗ ಮಾಡ್ತಾರೆ. ಇದು ಭಾರತದ ಒಂದು ಸಾಂಪ್ರದಾಯಿಕ ಬೆಳೆ, ತಲಾಂತರದಿಂದ ಬಂದಿರತಕ್ಕಂಥದ್ದು. ಅದಕ್ಕೆ ಅದನ್ನು ಬಿಹಾರದಲ್ಲಿ 90% ಉತ್ಪಾದನೆ ಏನಾಗುತ್ತೆ ಮಕಾನ ಭಾರತದಲ್ಲಿ, ಅದನ್ನು 90% ಭಾಗವನ್ನು ಬಿಹಾರದಲ್ಲೇ ಉತ್ಪಾದನೆ ಆಗತಕ್ಕಂಥದ್ದು. ಮಧುಬನಿ, ಉತ್ತರಾಂಚಲ, ಪೂರ್ವಾಂಚಲ ಈ ಥರ 9 ಜಿಲ್ಲೆಗಳಲ್ಲಿ, ಪೂರ್ಣಿಮಾ ಈ ಥರ 9 ಜಿಲ್ಲೆಗಳಲ್ಲಿ ಈ ಮಕಾನದ ಬೆಳೆಯನ್ನು ಬೆಳೆಯಲಾಗುತ್ತೆ. ಇದು ಬೆಳೆಯನ್ನು ತೆಗಿತಕ್ಕಂಥದ್ದು ಸ್ವಲ್ಪ ಕಷ್ಟಕರ. ಹಾಗಾಗಿ 1 ಹೆಕ್ಟೇರ್ಗೆ ಸರಿಸುಮಾರು 2.5 3 ಟನ್ನಷ್ಟು ಮಾತ್ರ ಈ ಬೆಳೆಯನ್ನು ತೆಗಿಬೋದು. ಅಂದರೆ ಈಜು ಬಲ್ಲಂಥವರು ಮುಳುಗು ಹಾಕಿ ಅದನ್ನು ತೆಗಿಬೇಕಾಗುತ್ತೆ. ಇದ್ರದ್ದು ಪ್ರೋಸೆಸ್ ಕೂಡ, ಅಂದರೆ ಅದನ್ನು ತಯಾರು ಮಾಡೋವಂಥ ಒಂದು ಪ್ರಕ್ರಿಯೆ ಏನಿದೆ ಅದು ಕೂಡ ಸ್ವಲ್ಪ ಜಟಿಲವಾಗಿದೆ. ಹಾಗಾಗಿ ಇವತ್ತು ಯುವಜನತೆಯ ಆಶಯದಂತೆ ಇದಕ್ಕೆಲ್ಲ ಪೇಟೆಂಟ್ಗಳು ಅದು ಇದು ಎಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಾಸ್ತಿ ಕ್ಲಿಷ್ಟಕರವಾದ ನಿಯಮಗಳು ಇರತಕ್ಕಂಥದ್ದು. ಹಾಗಾಗಿ ಮೋದಿಜಿ ಅವರದ ಒಂದು ಚಿಂತನೆ ಏನಿದೆ ಅಂತ ಹೇಳಿದ್ರೆ, ಈ ರೀತಿಯಾದಂಥ ಸಾಂಪ್ರದಾಯಿಕ ಬೆಳೆಗಳೇನಿದೆ ಇವುಗಳನ್ನೆಲ್ಲ ಒಂದು ಜಾಗತೀಕರಣ ಮಾಡಬೇಕು, ಇವುಗಳಿಗೊಂದು ಸೂಕ್ತವಾದ ಮಾರುಕಟ್ಟೆಯನ್ನು ಜಾಗತಿಕ ಮಟ್ಟದಲ್ಲಿ ಲಭ್ಯ ಮಾಡಿಕೊಡ್ಬೇಕು ಅನ್ನೋದು ಒಂದು ಮಹತ್ವಾಕಾಂಕ್ಷೆ. ಹಾಗಾಗಿ ನಾವು ಬರೀ ಆದಾಯವನ್ನು ದ್ವಿಗುಣ ಮಾಡ್ತೀವಿ, ದೇಶವನ್ನು ಒಂದು ಅಭಿವೃದ್ಧಿಯ ಪಥದ ಕಡೆಗೆ ತೊಗೊಂಡೋಗ್ತೀವಿ ಅಂತ ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ. ಅದು ಕೆಲಸವು ಚಿಕ್ಕದೋ ಅಥವಾ ದೊಡ್ಡದೋ ಅದನ್ನು ಸಮರ್ಪಕವಾಗಿ ಮಾಡಬೇಕು. ಅದೆಲ್ಲೂ ಎಡು ಬೀಳದೆ ಇದ್ದಂಗೆ ಆ ಒಂದು ಉದ್ಯಮವನ್ನು, ಆ ಒಂದು ಕಸಬನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋವಂಥ ಉದ್ದೇಶದಿಂದ ಈ ಬಾರಿಯ ಬಡ್ಜೆಟಲ್ಲಿ ಬಿಹಾರದಲ್ಲಿ ನಾವು ಮಕಾನ ಬೋರ್ಡನ್ನು ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದ್ರು. ಹಾಗಾಗಿ ನಾವಿವತ್ತು ಈ ಮಕಾನ ಬಗ್ಗೆ ಒಂಚೂರು ತಿಳ್ಕೊಳ್ಳೋಣ. ಈ ಮಕಾನ ಬಂದುಬಿಟ್ಟು ತುಂಬ ಪೌಷ್ಟಿಕಾಂಶವನ್ನು ಹೊಂದಿರತಕ್ಕಂತಹ ಒಂದು ಇದು ಧಾನ್ಯ ಅಂತ ನಾವು ತಿಳ್ಕೊಳ್ಳೋಣ. ಒಣ ಹಣ್ಣು ಅಂತ ತಿಳ್ಕೊಳ್ಳೋಣ, ಇಲ್ಲಾಂದರೆ ಡ್ರೈ ಫ್ರೂಟ್ಸ್ ಅಂತೀವಲ್ಲ ಆ ಥರ. ಇದರಲ್ಲಿ ಫೈಬರ್ ಕಂಟೆಂಟ್ ಅಂದರೆ ನಾರಿನ ಅಂಶ ತುಂಬ ಜಾಸ್ತಿ ಇದ್ದು, ಕೊಬ್ಬಿನ ಅಂಶ ತುಂಬ ಕಡಿಮೆ ಇದ್ದು, ಮತ್ತು ವಿಟಮಿನ್ ಬಿ ಸತ್ವ ಜಾಸ್ತಿ ಇದ್ದು ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಹಾಗಾಗಿ ಪಾಯಸ ಅಂತಹ ಸಿಹಿ ಭಕ್ಷ್ಯಗಳಲ್ಲಿ ಇದನ್ನು ಉಪಯೋಗ ಮಾಡ್ತಾರೆ. ಹಾಗೇನೂ ಕೂಡ ತಿನ್ಬೋದು ನಾವು. ಹಾಗಾಗಿ ಇದರಿಂದ ರಕ್ತದೊತ್ತಡ ಇರ್ಬೋದು, ವಿಟಮಿನ್ ಬಿ ಸತ್ವ ನಮ್ಮ ದೇಹಕ್ಕೆ ಸಿಗ್ತಕ್ಕಂಥದ್ದು, ನಾರಿನ ಅಂಶ ಇರೋದರಿಂದ ನಮ್ಮ ಒಂದು ಜೀರ್ಣಾಂಗ ವ್ಯವಸ್ಥೆ ಸುಲಭವಾಗಿ ಇದಾಗುತ್ತೆ. ಅಂದರೆ ಮಲಬದ್ಧತೆ ನಿವಾರಣೆ ಆಗ್ತಕ್ಕಂಥದ್ದು, ಮೂಳೆಗಳು ಪುಷ್ಟಿ ಆಗ್ತಕ್ಕಂಥದ್ದು, ಇಂಥ ಎಲ್ಲ ವಿಷಯ ಇದೆ. ಹಾಗಾಗಿ ಈ ಮಕಾನ ಏನಿದೆ ಪ್ರತಿ ವರ್ಷ $45 ಮಿಲಿಯನ್ ಅಂದರೆ ಸರಿಸುಮಾರು 150-200 ಕೋಟಿ ರೂಪಾಯಿಗಳಷ್ಟು ವ್ಯಾಪಾರವನ್ನು ಮಾಡ್ತಾಯಿದೆ. ಇದು ಸ್ವಲ್ಪ ಬೆಲೆಯಲ್ಲಿ ಹೆಚ್ಚು, ಆದರೆ ಆರೋಗ್ಯವರ್ಧಕವಾಗಿ ಇದನ್ನು ಉಪಯೋಗ ಮಾಡ್ಬೋದು. ಈ ಮಕಾನದ ಮೇಲೆ 5 ಲಕ್ಷ ಕುಟುಂಬಗಳು, ಅಂದರೆ ನಾವು ಇವಾಗ ಉದಾಹರಣೆಗೆ ತಗೊಳ್ಳೋಣ, ಬೆಂಗಳೂರಂತಹ ಒಂದು ಸಿಟಿಯಲ್ಲಿ
ಒಂದು 10 ಲಕ್ಷ ಕಿನ್ನ ಮೀರಿದ ಡ್ರೈವರ್ಗಳ ಕುಟುಂಬಗಳಿದೆ. ಆ ರೀತಿಯಾಗಿ ಬಿಹಾರದಲ್ಲಿ ಮಕಾನವನ್ನೇ ನಂಬಿಕೊಂಡು ಜೀವನ ಮಾಡುವಂತಹ 5 ಲಕ್ಷ ಕುಟುಂಬಗಳಿದೆ. ಆ 5 ಲಕ್ಷ ಕುಟುಂಬಗಳನ್ನು ನಾವು ಒಂದು ಸ್ಥಿರತೆ ಕಾಪಾಡಬೇಕಲ್ಲ ಅವ್ರ ಆದಾಯದ ಮೇಲೆ, ಮತ್ತು ಅವ್ರು ಮಾಡ್ತಕ್ಕಂಥ ಒಂದು ಕಸುಬು ಈ ಉದ್ಯಮ ಏನಿದೆ, ಈ ಕೃಷಿ ಏನಿದೆ, ಇದನ್ನು ಉಳಿಸ್ಬೇಕಾದ್ರೆ ಒಂದು ಮಂಡಳಿ ಬೇಕಲ್ಲ, ಅದನ್ನು ಮಾಡ್ರೆ ಏನು ತಪ್ಪಿದೆ? ಇದು ಯಾಕೆ ಕಾಂಗ್ರೆಸ್ ಅವ್ರಿಗೆ ಈ ರೀತಿಯಾಗಿ ಉರಿಯಾಗುತ್ತೆ? ದೇಶಕ್ಕೆ ಪೂರಕವಾಗಿರೋ ಯಾವುದೇ ಕೆಲಸ ಮಾಡಿದ್ರು ಇವರು ಅದರಲ್ಲಿ ತೊಡರುಗಳನ್ನು ಯಾಕೆ ಹಾಕ್ತಾರೆ ಅನ್ನೋಂಥ ಪ್ರಶ್ನೆ ಇಲ್ಲಿ ಬರುತ್ತೆ. ಸ್ನೇಹಿತರೆ, ಮಕಾನದ 90% ಭಾಗ ಬೆಳೆಯನ್ನು ಬಿಹಾರದಲ್ಲಿ ತೆಗೆದ್ರೆ ಅಸ್ಸಾಮು, ಮಣಿಪುರ ಈ ಜಿಲ್ಲೆಗಳಲ್ಲಿ ಕೂಡ ತೆಗಿತಾರೆ. ಹಾಗಾಗಿ ಇಂಥ ಮಂಡಳಿಗಳು ದೇಶದಾದ್ಯಂತ ಬೇಕಾದಷ್ಟಿದೆ. ಕರ್ನಾಟಕದಲ್ಲಿ ಕಾಫಿ ಬೋರ್ಡ್ ಇದೆ, ಕೇರಳದಲ್ಲಿ ಮಸಾಲ ಬೋರ್ಡ್ ಇದೆ. ಈ ಥರ ಅದಕ್ಕೊಂದು ಮಂಡಳಿಯನ್ನು ಮಾಡ್ತಾರೆ. ನಮ್ಮ ಕರ್ನಾಟಕದ ಮಟ್ಟಿಗೆ ಬರೋದಾದರೆ ಕ್ಯಾಂಪ್ಕೋ ಅಂತ ಇದೆ, ಈ ಕೋಕೋ ಬೆಳೀತಾರಲ್ಲ ಕಾಫಿ ಬೆಳೆಗಾರರು, ಅದಕ್ಕೂ ಒಂದು ಮಂಡಳಿಯನ್ನು ಮಾಡಲಾಗಿದೆ. ಆ ರೀತಿಯಾಗಿ ಮಾಡಿದ್ರೆ ಈ ಉದ್ಯಮವನ್ನು 2030ನೇ ಇಸ್ವಿ ಬರುವ ಅಷ್ಟೊತ್ತಿಗೆ $100 ಮಿಲಿಯನ್ ಅಷ್ಟು ಹೆಚ್ಚಿನ ಮಟ್ಟಕ್ಕೆ ತೊಗೊಂಡೋಗಬೇಕು ಅಂತ ಹೇಳುವಂತಹ ಒಂದು ಸದುದ್ದೇಶದಿಂದ ಮಕಾನ ಬೋರ್ಡ್ ಮಾಡ್ತೀವಿ ಅಂತಾರೆ. ಇದನ್ನು ಕಂಡು ಬಡ್ಜೆಟಲ್ಲಿ ಹೇಳಿದ ತಕ್ಷಣ ಬಿಹಾರದ ಚುನಾವಣೆಯ ವಿಷಯವನ್ನು ಇಟ್ಕೊಂಡು ಮೋದಿಜಿಯವರು ಇಂತಹ ಒಂದು ಚಿಂತನೆಯನ್ನು ಮಾಡಿದ್ದಾರೆ ಅಂತ ಕಾಂಗ್ರೆಸ್ ಅವರು ಉರಿ ಬೀಳ್ತಾರೆ. ಯಾವಾಗಲೂ ಉರಿತಾ ಇರುತ್ತೆ ಇವ್ರಿಗೆ. ಹೌದು, ನಾನು ಕಾಂಗ್ರೆಸ್ಸಿಗರಿಗೆ ಈ ಮೂಲಕ ಒಂದು ಪ್ರಶ್ನೆಯನ್ನು ಕೇಳ್ತೀನಿ. ಲೋಕಸಭಾ ಚುನಾವಣೆಯ ಸಮಯದಲ್ಲಿ ರಾಹುಲ್ ಗಾಂಧಿಯವರ ಒಂದು ದೊಡ್ಡ ಹಂಡೆಯನ್ನು ತೊಗೊಂಡೋಗಿ ಲಾಲೂ ಪ್ರಸಾದ್ ಯಾದವ್ ಅವರ ಜೊತೆಯಲ್ಲಿ ಒಂದು ಮಟನ್ ಬಿರಿಯಾನಿನೋ ಏನೋ ಮಾಡಿದ್ರಲ್ಲ, ಆ ರೀತಿಯಾಗಿ ಇವತ್ತು ಮಕಾನ ಬೋರ್ಡನ್ನು ಮಾಡೋದನ್ನು ಮರೆತು ಬಿಟ್ಟು ಮಾಂಸದ ಬೋರ್ಡನ್ನು ಮಾಡಬೇಕಾ, ಮಾಂಸದ ಮಂಡಳಿಯನ್ನು ಕೇಂದ್ರ ಸರ್ಕಾರ ಸ್ಥಾಪನೆ ಮಾಡಬೇಕಾ? ಈ ಥರ ಒಂದು ಸಾಂಪ್ರದಾಯಿಕ ಬೆಳೆಗೆ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳುವಂತಹ ಒಂದು ಸಬಲೀಕರಣವನ್ನು ಮಾಡಬಾರ್ದಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ನಿಮ್ಮೆಲ್ಲರ ಮುಂದೆ ಇಡುವುದರ ಮುಖಾಂತರ ಆಟೋವಾಲ ಕಾರ್ಯಕ್ರಮವನ್ನು ನಾವಿಂದು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.